ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆ ಬಿಟ್ಟು ಹೊರಟೋಗಿದ್ದಾರೆ ಅಂತಂದರೆ ಅವರಾಗ ಅವರೇ ಸ್ವಯಂ ಎಲಿಮಿನೇಟ್ ಆಗೋದ್ರಾ, ಇಲ್ಲಾಂದರೆ ಸೆಲ್ಫ್ ಎಲಿಮಿನೇಟ್ ಆಗೋದ್ರಾ, ಇಲ್ಲ ಅಂತಂದರೆ ಎಲಿಮಿನೇಟ್ ಮಾಡೋದ್ರ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಬಟ್ ಒಂದು ಕನ್ಫರ್ಮ್ ನ್ಯೂಸ್ ಏನು ಅಂತಂದರೆ, ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆಗಿದ್ದಾರೆ. ಬಟ್ ಇಲ್ಲಿ ಪ್ರೋಮೋ ಬಿಟ್ಟಿರೋದು ನೋಡಿದ್ರೆ ಒಂದು ಶಾಕಿಂಗ್ ಪ್ರೋಮೋ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಆ ಪ್ರೋಮೋ ನೋಡೋದನ್ನ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಶಾಕಿಂಗ್ ಆಗುತ್ತೆ. ಏನಕ್ಕೆ ಅಂತಂದರೆ ಮನೆಯವರೆಲ್ಲ ಅಷ್ಟು ಗಾಬರಿ ಕೂಡ ಆಗಿದ್ದಾರೆ. ಬನ್ನಿ ಮೊದಲನೇದಾಗಿ ಪ್ರೋಮೋ ಯಾವ ರೀತಿ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಅಂದರೆ ಪ್ರೋಮೋ ಇತ್ತೀಚೆಗಂತೂ ಸಖತ್ತಾಗಿ ಎಡಿಟ್ ಮಾಡೋದು ನಾವು ಕೂಡ ನೋಡಿದ್ದೀವಿ. ಅಂತ ಅಂದರೆ ಒಂದು ಸಖತ್ತಾಗಿರೋ ಪ್ರೋಮೋಗಳನ್ನೂ ಕೂಡ ಇವಾಗ ಬಿಡ್ತಾ ಇದ್ದಾರೆ. ಅಂತ ಅಂದರೆ ಸೊ ಪ್ರೋಮೋ ನೋಡ್ತಿದ್ದಂಗೆ ಎಪಿಸೋಡ್ ನೋಡಬೇಕು ಅನ್ನೋ ರೀತಿಯಲ್ಲಿ ಪ್ರೋಮೋ ಬಿಡ್ತಾರೆ. ಬಟ್ ಅಲ್ಲಿ ಹೋಗೋಂಥ ಟೈಮಲ್ಲಿ ಆ ಥರ ಏನಿರಲ್ಲ. ಬಟ್ ಕಾದು ನೋಡಬೇಕಾಗಿರುತ್ತೆ ಏನಾಯಿತು ಅಂತ ಹೇಳ್ಬಿಟ್ಟು. ಬನ್ನಿ ಮೊದಲನೇದಾಗಿ ಪ್ರೋಮೋ ನೋಡ್ಕೊಬರೋಣ, ಯಾವ ರೀತಿ ಪ್ರೋಮೋ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ದಂಡಪಿಂಡ ಟಾಸ್ಕ್ ನಡೆಸ್ತಾ ಇದ್ದಾರೆ ಅನಿಸುತ್ತೆ. ಸೊಪ್ಪು ಅಂತ ಕೊಡ್ತಾ ಇದ್ದಾರೆ. ಧ್ರುವಂತ ಅಂತೂ ಟಾರ್ಗೆಟ್ ಮಾಡಿದ್ದಾರೆ. ರಾಶಿಕ್ ಅವರು ಅಷ್ಟೇ ಇಲ್ಲಿ ಚಿಕ್ಕಪಡೆ ಟಾರ್ಗೆಟ್ ಮಾಡ್ತಾರೆ. ಉಸಿರು ಹೊಳಿ ಕೊಟ್ಟಿದ್ದಾರೆ ಚಂದ್ರಪ್ರಭಾ ಅವರು. ಹೊಳಿತಾ ಇದ್ದಾರೆ, ಆಚೆ ಹೋದ್ರು ಅಂತ ಇದ್ದಾರೆ. ಸೊ ಸೂಪರ್ ಸಂಡೇ ವಿತ್ ಸುದೀಪದಲ್ಲಿ ಇವತ್ತೇನಾಗಿದೆ ಅಂತ ಅಂದರೆ, ಚಂದ್ರಪ್ರಭಾ ಅವರು ಸೆಲ್ಫ್ ಎಲಿಮಿನೇಟ್ ಏನಾರು ಆಗೋದ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಪ್ರೋಮೋ ನೋಡಿದವ್ರಿಗಂತೂ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಹಂಗೆ ಅನ್ನಿಸ್ತಾ ಇರೋದು, ಆಚೆ ಹೊರಟೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರೋದು. ಬಟ್ ಕನ್ಫರ್ಮ್ ವಿಷಯ ಏನು ಅಂತ ಅಂದರೆ, ಚಂದ್ರಪ್ರಭಾ ಎಲಿಮಿನೇಟ್ ಆಗಿದ್ದಾರೆ. ಬಟ್ ಯಾವ ರೀತಿ ಅಂತ ಹೇಳ್ಬಿಟ್ಟು ಇದು ಗೊತ್ತಾಗ್ತಾ ಇಲ್ಲ. ಮೇಯ್ನ್ ಏನು ಅಂತ ಅಂದರೆ, ಇಲ್ಲಿ ನೀವು ಗಮನಿಸಬೇಕಾಗಿರೋದು ಒಂದು, ಸುದೀಪ್ ಸರ್ ಅಲ್ಲಿದ್ದಾರೆ ಅಂತ ಅಂದರೆ, ಸುದೀಪ್ ಸರ್ ಹೇಳ್ದಲ್ಲೇ ಬಾಕ್ಲಲ್ಲಿ ಓಪನ್ ಆಗೋದೇ ಇಲ್ಲ. ಎಷ್ಟೊಂದು ಸಲ ನೀವು ನೋಡಿದ್ದೀವಿ, ಸುದೀಪ್ ಸರೇ ಬಾಗ್ಲು ಓಪನ್ ಮಾಡಿಸಿದ್ದಾರೆ, ಅದಕ್ಕಿಂತ ಮುಂಚೆ ಬಾಗ್ಲು ಕ್ಲೋಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಹೇಳ್ದ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಬಾಗ್ಲು ಓಪನ್ ಮಾಡಲ್ಲ. ಒಂದು ಸುದೀಪ್ ಸರ್ ಹೇಳಬೇಕು, ಇಲ್ಲಾಂತಂದರೆ ಬಿಗ್ ಬಾಸ್ ಹೇಳಬೇಕು. ಇಬ್ಬರಲ್ಲಿ ಯಾರು ಒಬ್ರು ಹೇಳಿದ್ರೆ ಮಾತ್ರ ಅಷ್ಟೇ ಬಾಗ್ಲು ಓಪನ್ ಮಾಡೋದು. ಬಾಗ್ಲು ಓಪನ್ ಮಾಡ್ಕೊಂಡಂತೂ ಆಚೆ ಹೋಗೋಕ್ಕಾಗಲ್ಲ. ಸೊ ಏನೋ ಒಂದು ಟಾಸ್ಕ್ ರೀತಿ ಏನೋ ಒಂದು ನಡೆದಿರಬೇಕು, ಅದರಿಂದಾಗಿ ಆ ಥರ ಆಚೆ ಹೋಗೋ ರೀತಿಗೂ ಕೂಡ ತೋರಿಸಿರ್ಬೇಕು. ಬಟ್ ಇಲ್ಲಿ ನೋಡ್ತಾ ಇರೋದು ಅಂದರೆ ಮೇಲ್ಮಟ್ಟಕ್ಕೆ ಗಮನಿಸ್ತಾ ಇರೋದು ಏನು ಅಂತ ಅಂದರೆ, ಇವಾಗ ಪ್ರೋಮೋದಲ್ಲಿ ನಾವು ನೋಡ್ದಂಗೆ ಸೊ ಚಂದ್ರಪ್ರಭಾ ಅವ್ರಿಗೆ ತುಂಬ ನೋವಾಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಏನಕ್ಕೆ ಅಂತಂದರೆ, ಅದೇ ಕಾವ್ಯ ಗಿಲ್ಲಿಯವರ ವಿಷಯದಲ್ಲಿ ಕಾವ್ಯ ಅವರಿಗೆ ಯಾವ ಕಾರಣಕ್ಕೆ ಮಸಿ ಬಳಿತಾರೆ. ಮಸಿ ಬಳಿದಾದಂಥ ಟೈಮಲ್ಲಿ ಈಗ ನಿನ್ನೆ ಎಪಿಸೋಡಲ್ಲಿ ಸುದೀಪ್ ಸರ್ ಕೂಡ ಅಷ್ಟೇ ಒಂದು ಕ್ಲಾಸ್ ತೊಗೊಂಡಿದ್ದಾರೆ ಅದ್ರ ಬಗ್ಗೆ. ಸೊ ನೀವು ಮಾಡಿ ತಪ್ಪು ಅನ್ನೋದು ಕೂಡ ರೀತಿಯಲ್ಲಿ ಅವ್ರಿಗೆ ಅರ್ಥೈಸಿದ್ರು. ಬಟ್ ಈಗ ಧನುಷ್ ಅವ್ರು ಹೇಳಿದ್ಮೇಲೆ ಇವ್ರಿಗೆ ಏನಾರು ಒಂದು ಸ್ವಲ್ಪ ಏನಾದ್ರು ಟ್ರಿಗರ್ ಆಗೋಯ್ತು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ಏನಕ್ಕೆ ಅಂತ ಅಂದರೆ, ಉಸಿರು ಒಳ್ಳೆ ಏನೋ ಬಿರುದು ನನಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಮನಸ್ಸಿಗೆ ಏನಾರು ಅಂದ್ಕೊಂಡು ಏನಾರು ಹೊರಟಿರ್ಬೋದು ಅಂತ ಹೇಳೋಕ್ಕಾಗಲ್ಲ. ಬಟ್ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಎಲಿಮಿನೇಟ್ ಆಗಿರೋದಂತೂ ಪಕ್ಕ. ಅದರಿಂದಾಗಿ ಚಂದ್ರಪ್ರಭಾ ಅವರೇ ಎಲಿಮಿನೇಟ್ ಆಗಿರೋದು. ಸೊ ಬಟ್ ಬಿಗ್ ಬಾಸ್ ಮನೆ ಬಾಕ್ಲು ಅಷ್ಟು ಈಸಿಯಾಗಿ ಓಪನ್ ಆಗಲ್ಲ. ಸೊ ಯಾರೋ ಒಬ್ಬರು ಓಪನ್ ಮಾಡಿರ್ತಾರೆ, ಇಲ್ಲ ಅಂತ ಅಂದರೆ ಏನೋ ಒಂದು ಟಾಸ್ಕ್ ರೀತಿ ಏನೋ ನಡೆದ್ಬಿಟ್ಟು ಎಲಿಮಿನೇಟ್ ಅಂತೂ ಆಗಿದೆ. ಬಟ್ ಏನು ಕಾಕ್ರೋಚ್ ಸುದ್ದಿ ಮತ್ತು ಇವರು ಲಾಸ್ಟಿಗೆ ಉಳ್ಕೊಂಡಿದ್ದು ಚಂದ್ರಪ್ರಭಾ ಅವರು ಇಬ್ಬರಲ್ಲೊಬ್ಬರು ಎಲಿಮಿನೇಟ್ ಆಗಲೇಬೇಕಾಯಿತು. ಬಟ್ ನನಗೆ ಅನ್ನಿಸ್ದಂಗೆ ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಆಚೆ ಹೋಗಿದ್ರೆ. ಬಟ್ ನಾವು ಕಾದು ನೋಡ್ಬೇಕಾಗಿರೋದೇನು ಅಂತ ಅಂದರೆ, ಚಂದ್ರಪ್ರಭಾ ಅವರೇ ಸೆಲ್ಫ್ ಎಲಿಮಿನೇಟ್ ಆದ್ರೆ, ಇಲ್ಲ ಸುದೀಪ್ ಸರ್ ಏನಾರು ಹೇಳಿದ್ರೆ, ಇಲ್ಲ ಬಿಗ್ ಬಾಸ್ ಏನಾರು ಎಲಿಮಿನೇಟ್ ಮಾಡೋರ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾಗತ್ತೆ. ಸೊ ಇದೊಂದು ಕ್ಯೂರಿಯಾಸಿಟಿ ಅಂತೂ ಸಖತ್ತಾಗಿ ಉಂಟು ಮಾಡಿದ್ದಾರೆ. ಅದರಿಂದಾಗಿ ಎಲ್ಲರಿಗೂ ಕೂಡ ಇವಾಗ ಏನೇನು ಪ್ರೋಮೋ ನೋಡಿದ್ರೆ ಎಲ್ಲರಿಗೂ ಕೂಡ ಅಷ್ಟೇ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ. ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರೋದ್ರಿಂದ ಅನ್ನಿಸ್ತಾ ಇದೆ ಎಲ್ಲರಿಗೂ ಕೂಡ ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ಕುತೂಹಲ ಕೂಡ ಈಗ ಎಲ್ಲರಿಗೂ ಇದೆ. ಸೊ ನನಗೂ ಈಗ ಅದೇ ಕುತೂಹಲ ಉಂಟಾಗಿದೆ. ನೋಡೋಣ ಏನಾಗ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ ಸ್ನೇಹಿತರೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.